ಆಕಾಶವಾಣಿ ಮಡಿಕೇರಿ. ಭಾರತ ರತ್ನರು, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಪರಿಚಯಾತ್ಮಕ ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಭಾರತ ರತ್ನರು ಮಾಲಿಕೆಯಲ್ಲಿ ಇಂದು 3ನೇ ಕಂತು. ಕಳೆದ ವಾರದ ಈ ಕಾರ್ಯಕ್ರಮದಲ್ಲಿ ಮೊದಲ ಬಾರಿ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಲ್ಲಿ ಒಬ್ಬರಾದ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರ ಜೀವನ, ಸಾಧನೆಗಳು, ದೇಶಕ್ಕೆ ಅವರು ನೀಡಿದ ಕೊಡುಗೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಇವತ್ತು ಮೊದಲ ಬಾರಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮತ್ತೋರ್ವ ವ್ಯಕ್ತಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಪರಿಚಯ ಮಾಡಿಕೊಳ್ಳೋಣ. ಸ್ವತಂತ್ರ ಭಾರತದ ದ್ವಿತೀಯ ರಾಷ್ಟ್ರಪತಿ, ಅತ್ಯಂತ ಪ್ರತಿಭಾವಂತ ತತ್ವಶಾಸ್ತ್ರಜ್ಞ, ಅಸಾಧಾರಣ ವಾಗ್ಮಿಯಾದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರ ಹೆಸರು ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ಚಿರಪರಿಚಿತ. ಅವರ ಜನ್ಮದಿನವನ್ನು ಶಿಕ್ಷಕರ ದಿನ ಎಂದೇ ಆಚರಿಸಲಾಗುತ್ತಿದೆ. ರಾಧಾಕೃಷ್ಣನ್ ಅವರು 1888ನೇ ಇಸವಿ ಸೆಪ್ಟೆಂಬರ್ 5ರಂದು ಅಂದಿನ ತಮಿಳುನಾಡಿನ ಚಿತ್ತೂರು ಜಿಲ್ಲೆಯ ತಿರುತ್ತಳ್ಳಿ ಎಂಬಲ್ಲಿ ಜನಿಸಿದರು. ಅವರ ತಂದೆ ವೀರಸಾಮಯ್ಯ, ವೃತ್ತಿಯಲ್ಲಿ ತಹಶೀಲ್ದಾರರಾಗಿದ್ದರು. ಅವರದು ಮಧ್ಯಮ ವರ್ಗದ ಧಾರ್ಮಿಕ ಮನೋಭಾವದ ತೆಲುಗು ಹಿಂದೂ ಕುಟುಂಬ. ಸಾಂಪ್ರದಾಯಿಕ ಮನೆತನವಾಗಿದ್ದರೂ ರಾಧಾಕೃಷ್ಣನ್ ಅವರ ವಿದ್ಯಾಭ್ಯಾಸ ಜರ್ಮನ್ ಮಿಷನ್ ಶಾಲೆಯಲ್ಲಿ ಆರಂಭವಾಯಿತು. ಮುಂದೆ ವೆಲ್ಲೂರಿನ ಊರ್ವಿಸ್ ಶಾಲೆ, ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮುಂದುವರಿಸಿದ್ರು. ಇದರಿಂದ ಅವುಗಳ ಶಿಸ್ತುಬದ್ಧ, ವ್ಯವಸ್ಥಿತ ಜೀವನ ಅವರ ವ್ಯಕ್ತಿತ್ವದಲ್ಲಿ ಮೂಡಿಬಂತು. ಕ್ರೈಸ್ತ ಧರ್ಮದ ಬಗ್ಗೆ ಸಂಪೂರ್ಣ ತಿಳಿವಳಿಕೆ ಉಂಟಾಗಿತ್ತು. ಆದರೆ ಕ್ರೈಸ್ತ ಮಿಷನರಿಗಳ ಬೈಬಲ್ ಕಂಠಪಾಠ, ಹಿಂದೂ ಧರ್ಮದ ನಂಬಿಕೆ ಹಾಗೂ ಸಂಪ್ರದಾಯಗಳ ಬಗ್ಗೆ ಪರಿಚಯ ಅವರಿಗಾಯಿತು. ಇದರಿಂದಾಗಿಯೇ ರಾಧಾಕೃಷ್ಣನ್ ಅವರು ತಮ್ಮ ತತ್ವಶಾಸ್ತ್ರದ ಸ್ನಾತಕೋತ್ತರ ಪದವಿಗಾಗಿ ವೇದಾಂತ ನೀತಿ ತತ್ವಗಳು ಎಂಬ ವಿಷಯವನ್ನು ಥೀಸಿಸ್ ಆಗಿ ಆರಿಸಿಕೊಂಡಿದ್ರು. 1906ರಲ್ಲಿ ರಾಧಾಕೃಷ್ಣನ್ ಅವರು ಶಿವಕಾಮಮ್ಮ ಎಂಬುವರನ್ನು ವಿವಾಹವಾದರು. ಬಳಿಕ ಅವರು ತಮ್ಮ ಓದನ್ನು ಮುಂದುವರಿಸಿ 1909ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದುಕೊಂಡಿದ್ದು ಮಾತ್ರವಲ್ಲ, ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದರು. ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿದ್ದ ಹಾಬ್ಸ್ ಎಂಬುವರು ರಾಧಾಕೃಷ್ಣನವರ ಪಾಂಡಿತ್ಯವನ್ನು ಗುರುತಿಸಿ ಅವರನ್ನು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ನೇಮಿಸಿದರು. 2 ವರ್ಷಗಳಲ್ಲಿ ಅವರು ತತ್ವಶಾಸ್ತ್ರದ ಉಪಪ್ರಾಚಾರ್ಯರಾದರು. ಬಳಿಕ 1916ರಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾದರು. 1918ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸೇರಿ ಮಹಾರಾಜ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಭಾರತದ ಅತೀ ಕಿರಿಯ ವಯಸ್ಸಿನ ಪ್ರಾಚಾರ್ಯ ಎನಿಸಿದರು. ತೆಲುಗು, ಹಿಂದಿ, ಸಂಸ್ಕೃತ, ಇಂಗ್ಲಿಷ್ ಮೊದಲಾದ ಹಲವಾರು ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದ ಅವರು ಸದಾ ಅಧ್ಯಯನಶೀಲರಾಗಿದ್ದರು. ರಾಧಾಕೃಷ್ಣನ್ ಅವರ ಕೀರ್ತಿ ಭಾರತದಾದ್ಯಂತ ಹರಡಿತ್ತು. ಕಲ್ಕತ್ತಾ ವಿಶ್ವವಿದ್ಯಾಲಯದ ಉಪಕುಲಪತಿಗಳು, ಖ್ಯಾತ ಲೇಖಕರೂ ಆಗಿದ್ದ ಅಶುತೋಷ್ ಮುಖರ್ಜಿ ಅವರು ರಾಧಾಕೃಷ್ಣನ್ ಅವರನ್ನು ಆಹ್ವಾನಿಸಿ ಕಿಂಗ್ ಜಾರ್ಜ್ ದಿ 5th ಪ್ರೊಫೆಸರ್ಶಿಪ್ ಎಂಬ ಪೀಠಕ್ಕೆ ನೇಮಕ ಮಾಡಿದ್ರು. 1921ರಿಂದ 1931ರವರೆಗೆ ಹಾಗೆ 1937ರಿಂದ 1944ರವರೆಗೆ ರಾಧಾಕೃಷ್ಣನ್ ಅವರು ಈ ಪೀಠದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಸಂದರ್ಭ 1926ರಲ್ಲಿ ಆಕ್ಸ್ಫರ್ಡ್ನ ಮ್ಯಾಂಚೆಸ್ಟರ್ ಕಾಲೇಜಿಗೆ ಭೇಟಿ ನೀಡಿದ ಅವರು ಹಿಂದೂ ವ್ಯೂ ಆಫ್ ಲೈಫ್ ಎಂಬ ವಿಷಯದ ಬಗ್ಗೆ ಉಪನ್ಯಾಸಗಳನ್ನು ನೀಡಿದ್ರು. ಇವು ಪುಸ್ತಕ ರೂಪದಲ್ಲಿ ಹೊರಬಂದಿವೆ. ಮಾತ್ರವಲ್ಲ, ಜಗತ್ತಿನ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ.
ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾಕ್ಕೆ ಹಲವಾರು ಲೇಖನಗಳನ್ನು ಬರೆದ ಪ್ರತಿಭಾವಂತರು ನಮ್ಮ ರಾಧಾಕೃಷ್ಣನ್. ಹಿನಗಿರಿಯ ಸಿರಿಯ ಮುಡಿಯ ಹಿರಿಯ ಕಡಲು ತೊಳೆಯುವಡಿಯ ಹಿನಗಿರಿಯ ಸಿರಿಯ ಮುಡಿಯ ಹಿರಿಯ ಕಡಲು ತೊಳೆಯುವಡಿಯ ಪೈರು ಪಚ್ಚೆ ಪಸುರಿ ನುಡೆಯ ಪೈರು ಪಚ್ಚೆ ಪಸುರಿ ನುಡೆಯ ಭಾರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಜೀವನವದಿ ದೇವಿ ಕೆರೆವೆ ಬಿಡುತ್ತೆ ಗುಡಿಯ ಕಟ್ಟಲು ಭಾರತ ಭೂಮಿ ನನ್ನ ತಾಯಿ. 1927ರ ಭಾರತೀಯ ತತ್ವಶಾಸ್ತ್ರ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದ ರಾಧಾಕೃಷ್ಣನ್ 1925ರಿಂದ 1937ರವರೆಗೆ ಆ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿದ್ದರು. ಆಂಧ್ರ ವಿಶ್ವವಿದ್ಯಾಲಯ ಹಾಗೂ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ ರಾಧಾಕೃಷ್ಣನ್ ಅವರು ಆಕ್ಸ್ಫರ್ಡ್, ಹಾರ್ವರ್ಡ್ಗಳಂತಹ ವಿದೇಶದ 13 ವಿಶ್ವವಿದ್ಯಾಲಯಗಳಿಗೆ ಭೇಟಿ ನೀಡಿದರು. ಚೀನಾದಲ್ಲಿ ಪ್ರವಾಸ ಮಾಡಿ ಹಿಂದೂ ಧರ್ಮದ ಬಗ್ಗೆ ಹಲವಾರು ಉಪನ್ಯಾಸಗಳನ್ನು ನೀಡಿದರು. 1948ರಲ್ಲಿ ಭಾರತೀಯ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗದ ಅಧ್ಯಕ್ಷರಾದರು. 1949ರಲ್ಲಿ ರಷ್ಯಾಕ್ಕೆ ಭಾರತ ಸರ್ಕಾರದ ವತಿಯಿಂದ ಪ್ರಥಮ ರಾಯಭಾರಿಗಳಾಗಿ ನಿಯುಕ್ತಿಗೊಂಡರು. ರಷ್ಯನ್ ವಿಶ್ವಕೋಶದಲ್ಲಿನ ಮಹಾತ್ಮ ಗಾಂಧಿಯವರ ಮೇಲಿನ ಟೀಕೆ ಟಿಪ್ಪಣಿಗಳನ್ನು ತೆಗೆಸಿಹಾಕುವಲ್ಲಿ ಸಫಲರಾದರು. ಸ್ಟಾಲಿನ್ನಂತಹ ಕಠೋರ ಹೃದಯಿ ಸರ್ವಾಧಿಕಾರಿ ಸಹ ರಾಧಾಕೃಷ್ಣನ್ ಅವರ ಸ್ನೇಹಕ್ಕೆ ಕರಗಿದ್ರು. ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ನಡೆದು 1952ರಲ್ಲಿ ರಾಧಾಕೃಷ್ಣನ್ ಅವರನ್ನು ಭಾರತದ ಉಪರಾಷ್ಟ್ರಪತಿಯಾಗಿ ನೇಮಿಸಲಾಯಿತು. ಅವರು ರಾಜ್ಯಸಭೆಯ ಪ್ರಥಮ ಅಧ್ಯಕ್ಷರಾಗಿದ್ದರು. ತಮ್ಮ ಅಪಾರ ಕಾರ್ಯದೊತ್ತಡಗಳ ನಡುವೆಯೂ ಬಿಡುವು ಮಾಡಿಕೊಂಡು ತತ್ವಶಾಸ್ತ್ರ ಮತ್ತು ಶಿಕ್ಷಣ ರಂಗಗಳಲ್ಲಿ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ರು. 1954ರಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸಲಾಯಿತು. ಅವರು 1957ರಲ್ಲಿ ಭಾರತದ ಉಪರಾಷ್ಟ್ರಪತಿಗಳಾಗಿ ಮತ್ತೆ ಆಯ್ಕೆಗೊಂಡರು. ಮೊದಲ ರಾಷ್ಟ್ರಪತಿಗಳಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನಿವೃತ್ತಿ ಹೊಂದಿದ ಬಳಿಕ 1962ರಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ದೇಶದ 2ನೇ ರಾಷ್ಟ್ರಪತಿಗಳಾದರು. ತಮ್ಮ ಅಧಿಕಾರಾವಧಿಯಲ್ಲಿ ಅನೇಕ ಸಾರ್ವಜನಿಕ ಸೇವಾ ಕಾರ್ಯಗಳನ್ನು ಕೈಗೊಂಡ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿಗಳ ಮಾಸಿಕ ವೇತನವನ್ನು 10,000ದಿಂದ 3,000ಕ್ಕೆ ಇಳಿಸಿದ್ರು. ರಾಧಾಕೃಷ್ಣನ್ ಅವರು ಒಬ್ಬ ದಿಟ್ಟ ಆಡಳಿತಗಾರರಾಗಿದ್ದರು. ಅವರ ಅವಧಿಯಲ್ಲೇ ಅಂದರೆ 1962ರಲ್ಲಿ ಚೀನಾ ಭಾರತದ ಮೇಲೆ ಆಕ್ರಮಣ ಮಾಡಿತು. 1964ರಲ್ಲಿ ನಮ್ಮ ಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನಿಧನರಾದರು. ಆಗ ರಾಧಾಕೃಷ್ಣನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಿದರು. 17 ವರ್ಷದ ದೀರ್ಘಕಾಲದ ಆಡಳಿತದಲ್ಲಿ 10 ಹಲವು ಹೊಂಗನಸುಗಳು ಮತ್ತು ಭರವಸೆಗಳೊಂದಿಗೆ, ಯೋಜನೆಗಳು ಹಾಗೂ ಗೆಲುವುಗಳೊಂದಿಗೆ ನೆಹರು ಅವರು 1964ರಲ್ಲಿ ತಮ್ಮ ಕಚೇರಿಯಲ್ಲೇ ನಿಧನರಾದರು. ಆ ಸಂದರ್ಭದಲ್ಲಿ ಇಡೀ ಪ್ರಪಂಚಕ್ಕೆ ರಾಷ್ಟ್ರದ ಬೆಳಕೊಂದು ಆರಿದ ಶೋಕಮಯ ಪ್ರಸಂಗವನ್ನು ತಿಳಿಸುವ ಜವಾಬ್ದಾರಿ ಆಗ ರಾಷ್ಟ್ರಪತಿಗಳಾಗಿದ್ದ ರಾಧಾಕೃಷ್ಣನ್ ಅವರ ಹೆಗಲ ಮೇಲಿತ್ತು. ಲಂಡನ್ನಿನ ದೈನಂದಿನ ಟೆಲಿಗ್ರಾಫ್ ಹೇಳುವಂತೆ, ಯಾವುದೇ ಒಬ್ಬ ರಾಜನಾಗಲಿ ಇಲ್ಲ ಒಬ್ಬ ರಾಷ್ಟ್ರಮಟ್ಟದ ಪ್ರಮುಖ ನಾಯಕನಾಗಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಬುದ್ಧಿಮಟ್ಟವನ್ನು
ತಲುಪೋದಕ್ಕೆ ಅಥವಾ ಅವರನ್ನು ಮೀರಿಸೋದಕ್ಕೆ ಸಾಧ್ಯವಾಗಿಲ್ಲ. ಇದಕ್ಕೆ ಉದಾಹರಣೆ ಮಾಸ್ಕೋದಲ್ಲಿ ಅವರು ಮಾಡಿದ ಭಾಷಣದ ಈ ತುಣುಕುಗಳು. After a long spell of 17 years, with its dreams and hopes, its plans and projects, its struggles and successes, Jawaharlal Nehru passed away in office in 1964. It was left to President Dr. Sarvepalli Radhakrishnan, the philosopher-statesman, to announce to the world that the light had gone out, just as it had 16 years earlier. In the words of the Daily Telegraph, London, no king or head of state could approach the intellectual distinction of Dr. Radhakrishnan. If we have to build a world without arms, a world of peace, a fellowship of nations, it can only be on the basis of the three fundamental principles of political freedom for all, economic opportunity for all, and creative freedom for all. Nations are here to help one another. It is selfishness, it is indolence, it is inertia, it's the perverse fastidiousness that makes nations look upon themselves as closed entities. Such a kind of perverse chauvinistic nationalism, which makes us look upon our neighbors as aliens to us, has no justification. Nothing human is alien. We must make the world safe for diversity, for peace, for cultural cooperation, and for international understanding. Our two nations are committed to the great task of building a world order based on the concept of law and the principle of justice. We are convinced that these principles will prevail and the world will enter into a new stage of peaceful cooperation. Thank you. ಅವರೇ ಹೇಳಿರುವಂತೆ ಯಾವುದೇ ಆಯುಧಗಳಿಲ್ಲದೆ ಶಾಂತಿಯುತವಾಗಿ ರಾಷ್ಟ್ರಗಳ ಸ್ನೇಹಪರತೆಯೊಂದಿಗೆ ತಾಳ್ಮೆಯೊಂದಿಗೆ ಎಲ್ಲರಿಗೂ ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಅವಕಾಶ ಹಾಗೂ ಸಮುದಾಯ ಸ್ವಾತಂತ್ರ್ಯ ಈ ಮೂರು ಮೂಲಭೂತ ತತ್ವಗಳನ್ನು ಒದಗಿಸಿಕೊಡುವುದರೊಂದಿಗೆ ಸ್ವಾರ್ಥವನ್ನು ಬಿಟ್ಟು ಪರಸ್ಪರ ಯಾವ ರೀತಿ ರಾಷ್ಟ್ರಗಳು ನೆರವಾಗಬೇಕು ಹಾಗೂ ವಿಭಿನ್ನತೆಯಲ್ಲಿ ಏಕತೆಯನ್ನು ಪರಸ್ಪರ ಅರ್ಥೈಸುವಿಕೆ ಮತ್ತು ಹೊಂದಾಣಿಕೆಯ ಮೂಲಕ ಕಾನೂನು ಹಾಗೂ ನ್ಯಾಯಯುತ ತತ್ವಗಳನ್ನು ಅನುಸರಿಸುವುದರೊಂದಿಗೆ ಹೇಗೆ ಶಾಂತಿಯುತ ಪ್ರಪಂಚವನ್ನು ನಿರ್ಮಾಣ ಮಾಡಬಹುದು ಈ ಬಗ್ಗೆ ಅವರು ಮಾತನಾಡಿದ್ದು ಹೀಗೆ. ಸಾವಿರದ 1965ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ನಡೆಯಿತು. 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮೃತರಾದರು. ಅಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿಯೂ ಸಹ ರಾಧಾಕೃಷ್ಣನ್ ಅವರು ಸಮಸ್ಯೆಗಳನ್ನು ಬಹಳ ದಕ್ಷವಾಗಿಯೇ ಎದುರಿಸಿ ಬಗೆಹರಿಸಿದರು. ರಾಧಾಕೃಷ್ಣನ್ ಅವರಿಗೆ ಇರಾನಿನ ವಿಶ್ವವಿದ್ಯಾಲಯ, ನೇಪಾಳದ ತ್ರಿಭುವನ ವಿಶ್ವವಿದ್ಯಾಲಯ, ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಬಂದಿವೆ. 1964ರಲ್ಲಿ ಕ್ರೈಸ್ತ ಧರ್ಮದ ಅತ್ಯುನ್ನತವಾದ ಗೋಲ್ಡನ್ ಪರ್ನ್ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡರು. 1968ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಥಮ ಫೆಲೋಶಿಪ್ ಇವರಿಗೆ ನೀಡಲಾಯಿತು. ಶಿಕ್ಷಣ ಕ್ಷೇತ್ರದ ಕಡೆಗೆ ಅಪಾರ ಚಿಂತನೆ ಹೊಂದಿದ್ದ ರಾಧಾಕೃಷ್ಣನ್ ಶಿಕ್ಷಕರ ಬಗ್ಗೆಯೂ ಹೆಚ್ಚಿನ ಗೌರವ ಹೊಂದಿದ್ರು. ಪ್ರತಿಯೊಬ್ಬ ಶಿಕ್ಷಕನು ಉದಾತ್ತ ಮೌಲ್ಯಗಳನ್ನಾಧರಿಸಿದ ಉನ್ನತ ವ್ಯಕ್ತಿತ್ವವನ್ನು ಪಡೆಯಬೇಕು ಎಂಬುದಾಗಿ ಅವರು ಹೇಳ್ತಾ ಇದ್ರು. ಅವರ ಜನ್ಮದಿನವಾದ ಸೆಪ್ಟೆಂಬರ್ 5 ಶಿಕ್ಷಕರ ದಿನವನ್ನಾಗಿ ಆಚರಿಸುತ್ತಿರುವುದು ಸ್ತುತ್ಯಾರ್ಹ ಸಂಗತಿ. ಜೊತೆಗೆ ಅವರಿಗೂ ಶಿಕ್ಷಕ ವೃತ್ತಿಗೂ ಸಲ್ಲುವ ಗೌರವವಿದು. ರಾಧಾಕೃಷ್ಣನವರು ಉತ್ತಮ ಬರಹಗಾರರೂ ಹೌದು. ಇಂಡಿಯನ್ ಫಿಲಾಸಫಿ, ದ ಹಿಂದೂ ವ್ಯೂ ಆಫ್ ಲೈಫ್,
ಈಸ್ಟ್ ಆ್ಯಂಡ್ ವೆಸ್ಟ್ ರಿಲಿಜನ್, ರಿಲಿಜನ್ ಆ್ಯಂಡ್ ಸೊಸೈಟಿ, ಶಿಕ್ಷಣ, ರಾಜಕೀಯ ಮತ್ತು ಯುದ್ಧ ಇವು ಅವರು ಬರೆದಿರುವ ಪ್ರಮುಖ ಗ್ರಂಥಗಳು. ರಾಧಾಕೃಷ್ಣನ್ ಅವರ ಶೈಕ್ಷಣಿಕ ವಿಚಾರಗಳು ಅಮೋಘವಾಗಿವೆ. ಅವರೇ ಹೇಳುವಂತೆ, ನಾವು ನೀಡುವ ಶಿಕ್ಷಣವು ಕೇವಲ ಮಾನಸಿಕ ವಿಕಾಸವನ್ನು ಉಂಟುಮಾಡಿದರೆ ಸಾಲದು, ಅದು ಮಾನವನ ಹೃದಯ ಮತ್ತು ಭಾವನೆಗಳ ಮೇಲೆ ಪ್ರಭಾವ ಬೀರುವಂತಾಗಬೇಕು. ಈ ಪ್ರಭಾವದಿಂದಾಗಿ ವ್ಯಕ್ತಿಯಲ್ಲಿ ಕೆಲವು ಮಾನವೀಯ ಮೌಲ್ಯಗಳನ್ನು ಬೆಳೆಸಬಹುದು. ಶಿಕ್ಷಣವು ಸ್ವಯಂ ಶಿಸ್ತನ್ನು ಬೆಳೆಸುವಂತಿರಬೇಕು. ಸರಿ ತಪ್ಪುಗಳ ಅರಿವನ್ನು ಮೂಡಿಸುವಲ್ಲಿ ಶಿಕ್ಷಣವು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಹಾಗೆಯೇ ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳುವ ತರಬೇತಿಯನ್ನು ಸಹ ಶಿಕ್ಷಣ ನೀಡುವಂತಾಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾತಂತ್ರ್ಯವನ್ನು ಅಂದರೆ ವಿಚಾರ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಮೊದಲಾದ ಸ್ವಾತಂತ್ರ್ಯವನ್ನು ಪಡೆಯುವ ಅರಿವನ್ನು ಬೆಳೆಸಿಕೊಳ್ಬೇಕು. ಸೃಜನಾತ್ಮಕತೆಯನ್ನು ಹಾಗೂ ವಿಮರ್ಶಾತ್ಮಕತೆಯನ್ನು ಬೆಳೆಸುವಂತಹ ಶಿಕ್ಷಣ ವ್ಯಕ್ತಿಗೆ ಅಗತ್ಯವಾಗಿ ಬೇಕಾಗಿದೆ. ಇದಕ್ಕಾಗಿ ಸಾಂಪ್ರದಾಯಿಕ ಹಳೆಯ ಮಾದರಿಯನ್ನು ಶಿಕ್ಷಣವನ್ನು ಬದಿಗೊತ್ತಿ ತಂತ್ರಜ್ಞಾನ ಹಾಗೂ ವಿಜ್ಞಾನದ ಅಭ್ಯಾಸ ಮಾಡಬೇಕು. ಜೀವನದಲ್ಲಿ ಮಹಿಳೆ ಸಮಾನ ಹಕ್ಕು ಹಾಗೂ ಜವಾಬ್ದಾರಿ ಹೊಂದುವುದಕ್ಕೆ ಆಕೆಗೆ ಶಿಕ್ಷಣ ಅವಶ್ಯಕ. ಇವು ರಾಧಾಕೃಷ್ಣನ್ ಅವರು ಶಿಕ್ಷಣದ ಬಗ್ಗೆ ತಾಳಿದ್ದ ವಿಚಾರಗಳು. ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ಬಗ್ಗೆ ನೀಡ್ತಾ ಇದ್ದಂತಹ ಉಪನ್ಯಾಸಗಳು ಶ್ರೇಷ್ಠ ಮಟ್ಟದ್ದಾಗಿದ್ವು. ಅವರು ಹೇಳುವ ಪ್ರಕಾರ ಹಿಂದೂ ಧರ್ಮವು ಒಂದು ಪ್ರಗತಿಶೀಲ ಚಾರಿತ್ರಿಕ ಚಳವಳಿ. ಅದು ಸದಾ ಪ್ರಗತಿ ಹೊಂದುತ್ತಲೇ ಇರುತ್ತದೆ. ಅದರ ಅನುಯಾಯಿಗಳು ನಿರ್ದಿಷ್ಟವಾಗಿ ಬರೀ ಒಂದು ಸ್ವತ್ತಿನ ರಕ್ಷಕರಲ್ಲ, ಬದಲಾಗಿ ದಿವ್ಯ ಜ್ಯೋತಿಯನ್ನು ಹೊತ್ತಿರುವ ಹರಿಕಾರರು. ಧರ್ಮದ ಒಂದು ಮುಖ್ಯ ಅಂಶವೆಂದರೆ ಸಮಾಜಕ್ಕೆ ಉಪಯುಕ್ತನಾಗಿ ಬಾಳುವುದು. ನಮ್ಮ ದೇಶದಲ್ಲಿ ಎಲ್ಲಿಯವರೆಗೆ ಹಸಿವು, ಬಡತನ, ಅಜ್ಞಾನ, ರೋಗಗಳು ಇರುತ್ತವೋ ಅಲ್ಲಿಯವರೆಗೆ ಪ್ರಜಾಪ್ರಭುತ್ವವು ಯಶಸ್ವಿಯಾಗುವುದಿಲ್ಲ. ಮನುಷ್ಯ ಪಕ್ಷಿಯಂತೆ ಗಾಳಿಯಲ್ಲಿ ಹಾರಬಲ್ಲ, ಮೀನಿನಂತೆ ನೀರಿನಲ್ಲಿ ಈಜಬಲ್ಲ, ಆದರೆ ಮನುಷ್ಯನಂತೆ ನೆಲದ ಮೇಲೆ ಬದುಕಲು ಕಲಿಯಲಿಲ್ಲ. ಇವು ರಾಧಾಕೃಷ್ಣನ್ ಅವರ ಅಭಿಪ್ರಾಯಗಳು. ಎಷ್ಟೊಂದು ಅರ್ಥಪೂರ್ಣವಾದ ಮಾತುಗಳಿವು. ಶಿಕ್ಷಕರಾಗಿದ್ದಾಗ ರಾಧಾಕೃಷ್ಣನ್ ವಿದ್ಯಾರ್ಥಿಗಳಿಗೆ ಬಹಳ ಪ್ರಿಯರಾದವರಾಗಿದ್ದರು. ಅವರು ಮೈಸೂರು ವಿಶ್ವವಿದ್ಯಾಲಯ ಬಿಟ್ಟು ಹೊರಟಾಗ ಅವರನ್ನು ಅವರ ವಿದ್ಯಾರ್ಥಿಗಳು
ಕುದುರೆ ಸಾರೋಟಿನಲ್ಲಿ ಕೂರಿಸಿ ತಾವೇ ಅದನ್ನು ಎಳೆದು ಸನ್ಮಾನ ಮಾಡಿದರಲ್ಲದೆ ಈ ರೀತಿ ವಿದ್ಯಾರ್ಥಿಗಳು ಅವರಿಗೆ ತೋರಿದ ಗೌರವ ವಿಶಿಷ್ಟವಾಗಿತ್ತು. ರಾಧಾಕೃಷ್ಣನ್ ಅವರು ಒಬ್ಬ ಶ್ರೇಷ್ಠ ರಾಜನೀತಿ ತಜ್ಞರು, ದಾರ್ಶನಿಕರು ಆಗಿದ್ದರು. ವಿಜ್ಞಾನ, ತಂತ್ರಜ್ಞಾನ, ದೇಶದ ಅಭಿವೃದ್ಧಿ, ದೇಶಗಳ ನಡುವಿನ ಸ್ನೇಹ ಬಾಂಧವ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ಅವರ ನಿಲುವು ಈಗ ಅವರದೇ ಮಾತುಗಳಲ್ಲಿ. Science, technology, these deal with the peripheral manifestations of the Supreme. But through solitary meditation, through inward reflection, you are able to get at the center of all being, and you are able to say, this is the center, all else is manifestation. It is this process that has enabled this country to live, and that is enabling other countries also to profit by what we have to say. When we talk about India, it is not the caste system, it is not the untouchability, it is not all these aspects of kitchen religion, don't touch this, don't come here, but it is these fundamental aspects of the transformation of man through his reasoning and through his intuition. That constitutes the true spirit of religion. ಡಾಕ್ಟರ್ ರಾಧಾಕೃಷ್ಣನ್ ಅವರು 1975 ಇಸವಿ ಏಪ್ರಿಲ್ 17ರಂದು ಚೆನ್ನೈನಲ್ಲಿ ನಿಧನರಾದರು. ಇವರ ಅಗಲಿಕೆಯೊಂದಿಗೆ ರಾಷ್ಟ್ರ ಅಮೂಲ್ಯ ರತ್ನವೊಂದನ್ನು ಕಳೆದುಕೊಂಡು ಬಡವಾಯಿತು. ಭಾರತ ರತ್ನರು ಮಾಲಿಕೆಯ 3ನೇ ಕಂತಿನಲ್ಲಿ ಇದುವರೆಗೆ ಪ್ರಥಮ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ 3 ವ್ಯಕ್ತಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಪರಿಚಯವನ್ನು ಮಾಡಿಕೊಂಡಿರಿ. ಭಾರತಾಂಬೆಯ ಮಡಿಲ ಮಕ್ಕಳೇ, ಸೌಜನ್ಯಶೀಲ ಸುಂದರ ಹೂವುಗಳೇ, ಈ ಕನ್ನಡ ನಾಡಿನ ಆದರ್ಶ ಕಂಗಳೇ, ಭಾರತಾಂಬೆಯ ಉಳಿಸಿ ಧೀರರೇ, ಭಾರತಾಂಬೆಯ ಮಡಿಲ ಮಕ್ಕಳೇ, ಸೌಜನ್ಯಶೀಲ ಸುಂದರ ಹೂವುಗಳೇ, ಈ ಕನ್ನಡ ನಾಡಿನ ಆದರ್ಶ ಕಂಗಳೇ, ಭಾರತಾಂಬೆಯ ಉಳಿಸಿ ಧೀರರೇ. ಜನರ ಅಳಿಸಿ, ನಾಡ ಹಿರಿಮೆ ಮೆರೆಸಿ, ದೇಶ ಉಳಿಸಿ ಬೆಳೆಸಿ ಮೆರೆಸಿ. ಮುಂದಿನ ಸಂಚಿಕೆಯಲ್ಲಿ ಸರ್ ಸಿ.ವಿ. ರಾಮನ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿನ ಈ ಕಾರ್ಯಕ್ರಮವನ್ನು
ಇಲ್ಲಿಗೆ ಸಮಾಪನಗೊಳಿಸುತ್ತಿದ್ದೇವೆ. ಬರುವ ಭಾನುವಾರ ಇದೇ ವೇಳೆಗೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳುಗರೆ, ಆಲಿಸಿದ ನಿಮಗೆಲ್ಲ ಧನ್ಯವಾದಗಳು. ನಮಸ್ಕಾರ. ವಿವಿಧತೆಗಳ ಅದ್ಭುತ ಸಮನ್ವಯ ಸೂತ್ರ, ಸಹಬಾಳ್ವೆಯ ಸಹಚಿಂತನೆಗಳ ಈ ಕ್ಷೇತ್ರ, ಒಗ್ಗಟ್ಟಿನ ಹುರಿ ಹರಿಯದ ಪರಿಸಂವರ್ಧಿಸುತ್ತ ಮುನ್ನಡೆಯಲಿ ಜಯೇತರಥ, ಮುನ್ನಡೆಯಲಿ ಜಯೇತರಥ. ಚಿಂತನದಂತಶ್ಚೇತನ ಭಾಂಡಾರ, ಕರದಿದೆ ಸಹನಯ ಸಂಸ್ಕೃತಿ ಕಾರ್ಯಾಗಾರ, ಪ್ರೀತಿಸಿ ಪರಸ್ಪರ ಜೀವನ ಸಂತೃಪ್ತ, ಅಕಳಂಕಿತ ಭರತ, ಅಕಳಂಕಿತ ಭರತ. ಜಯ ಭಾರತ ಮಾತಾ, ಜಯ ಭಾರತ ಮಾತಾ, ಜಯ 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 ಭಾರತ ಮಾತಾ. ಭಾರತ ರತ್ನರು, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಕೆಎಲ್ ವಿದ್ಯಾರಾವ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.